ಮೈಸೂರು ಜಿಲ್ಲೆಯಲ್ಲೇ ದಾಖಲೆ ಮೊತ್ತಕ್ಕೆ ಮಾರಾಟವಾದ ಮಿಲ್ಕಿ ಎತ್ತು ತಮಿಳುನಾಡಿಗೆ 5,50,000ಕ್ಕೆ ನೀಡಿದ ಕೊಪ್ಪಲು ನಾಗರಾಜು. ಹೌದು, ದಾಖಲೆ ಬೆಲೆಗೆ ಮಾರಾಟ ಆಯಿತು ಹಳ್ಳಿಕಾರ್ ತಳಿಯ ಒಂಟಿ ಎತ್ತು. ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಕೊಪ್ಪಲು ನಾಗರಾಜ್ ಸನ್ ಆಫ್ ಶಿವಣ್ಣೇಗೌಡ ಅವರು ಸಾಕಿದ 2 ಹಲ್ಲಿನ ಮಿಲ್ಕಿ ಎತ್ತು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ರಾಜ್ಯಗಳಿಂದಲೂ ಪ್ರಶಸ್ತಿಗಳನ್ನು ತಂದಿತ್ತು. ಮಿಲ್ಕಿ ಎತ್ತು ರೇಸ್ಗೆ ಬಂತು ಅಂದರೆ ಬೇರೆಯವರ ಎದೆಯಲ್ಲಿ ನಡುಕ ಉಂಟಾಗ್ತಾ ಇತ್ತು ಅಂದರೂ ತಪ್ಪಾಗಲ್ಲ. ಇತ್ತೀಚೆಗಷ್ಟೇ ನಡೆದ ತಮಿಳುನಾಡಿನ ರೇಸ್ನಲ್ಲಿ ಗೆದ್ದು ಎ ಕಾಳಿ ಮುತ್ತುರಾಜನ್ ತಲೇವಾರ್ ರೇಸ್ ಕ್ಲಬ್ ಕಣ್ಣಿಗೆ ಬಿತ್ತು ಈ ಮಿಲ್ಕಿ ಎತ್ತು. ಮುಂದೆ ಖರೀದಿಗೆ ಬೇಡಿಕೆ ಇಟ್ಟ ತಮಿಳುನಾಡಿನ ತಲೇವಾರ್ ರೇಸ್ ಕ್ಲಬ್ನವರು ಈ ಒಂಟಿ ಎತ್ತಿಗೆ ಬರೋಬ್ಬರಿ 5,50,000 ಬೆಲೆ ಕೊಟ್ಟು ಖರೀದಿಸಲಾಗಿದೆ. ಮಿಲ್ಕಿ ಎತ್ತಿನ ಮಾಲೀಕ ಕೊಪ್ಪಲು ನಾಗರಾಜು ದುಡ್ಡಿಗೆ ಬೆಲೆ ಕಟ್ತಾ ಇಲ್ಲ, ನನ್ನ ಪ್ರೀತಿಯ ಮಿಲ್ಕಿ ಎತ್ತು ದೇಶದೆಲ್ಲೆಡೆ ಗುರುತಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ ತಮ್ಮ